ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಿವತ್ತು ಮೃದುವಾಗಿರ್ತಕ್ಕಂಥ ಚಪಾತಿನ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಚಪಾತಿನ ಮಾಡಿಕೊಂಡ್ರೆ 3 ತಿಂದ ಜಾಗದಲ್ಲಿ 4ರಿಂದ 5 ಬೇಕಾದರೂ ತಿಂತೀರಾ, ಅಷ್ಟು ಸಾಫ್ಟಾಗಿರುತ್ತೆ. ಈ ರೀತಿ ಚಪಾತಿನ ಮಾಡಿಕೊಂಡ್ರೆ ನೀವು ಚಟ್ನಿ ಜೊತೆ ಇರ್ಬೋದು, ಗ್ರೇವಿ ಜೊತೆ, ನಾನ್ ವೆಜ್ ಇದ್ದರೆ ನಾನ್ ವೆಜ್ ಜೊತೆ ಎಲ್ಲದ್ರ ಜೊತೆನಲ್ಲೂ ತಿನ್ಬೋದು. ಬನ್ನಿ ಈ ರೀತಿ ಸಾಫ್ಟಾಗಿರ್ತಕ್ಕಂಥ ಚಪಾತಿನ ಯಾವ ರೀತಿ ಮಾಡೋದು ನೋಡೋಣ. ನಾನು ಒಂದು ಬೌಲ್ನ ತೊಗೊಂಡು ಇದಕ್ಕೆ 2 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹತ್ತತ್ರ ಇದು 200 ಗ್ರಾಮ್ಸ್ ಇದೆ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನೀರನ್ನು ಬೆರೆಸ್ತೇನೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪ ನೀರನ್ನು ಬೆರೆಸಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾನು 1 ಲೋಟದಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಲನ್ನು ಸೇರಿಸೋದ್ರಿಂದ ನಿಮಗೆ ತುಂಬ ಮೃದುವಾಗಿ ತುಂಬ ಸಾಫ್ಟಾಗಿ ಚಪಾತಿ ಬರುತ್ತೆ. ಈ ರೀತಿ ನೋಡಿ, ಹಾಲನ್ನು ಸೇರಿಸ್ಕೊಂಡು ಮೊದಲಿಗೆ ನಾವು ಚೆನ್ನಾಗಿ ಮಿದಿಬೇಕು. ಅದಾದಮೇಲೆ ನಾವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದೇ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಮತ್ತೆ ನೀರನ್ನು ಸೇರಿಸ್ಕೊಂಡು ನಾವು ಚಪಾತಿ ಹಿಟ್ಟನ್ನು ಅದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ. ನೋಡಿ, ಈಗ ಜಾಸ್ತಿ ಅಂಟು ಮಾಡ್ಕೋಬೇಡಿ, ಜಾಸ್ತಿ ನೀರನ್ನು ಹಾಕ್ಕೊಂಡು ಜಾಸ್ತಿ ತೆಳ್ಳನ್ನು ಕೂಡ ಮಾಡ್ಕೋಬಾರ್ದು. ಈ ಹದಕ್ಕೆ ನಾವು ಚಪಾತಿ ಒತ್ತಲಿಕ್ಕೆ ಬರಬೇಕು, ಆ ಅದಕ್ಕೆ ಕಲಿಸ್ಕೊಳ್ಳಿ. ಇದಕ್ಕೆ ನನಗೆ 1 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದು 10ರಿಂದ 15 ನಿಮಿಷ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಸ್ವಲ್ಪ ಇದು ಫ್ಲಫಿ ಆಗಲಿಕ್ಕೆ ಬಿಡಬೇಕು. ನೋಡಿ, ಈ ರೀತಿಯಲ್ಲಿ ಎಣ್ಣೆ ಸವರಬೇಕು ಮೇಲ್ಗಡೆ ಎಲ್ಲ, ಇಲ್ಲಾಂದ್ರೆ ಅದು ಡ್ರೈ ಆಗಿಬಿಡುತ್ತೆ. ಈ ರೀತಿ ಮಾಡಿಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 1/4 ಗಂಟೆಗಳ ಕಾಲ ಸಪ್ರೇಟಾಗಿ ತೆಗೆದಿಡಿ. ಆಗ ಹಿಟ್ಟನ್ನು ಕೂಡ ಚೆನ್ನಾಗಿ ಉದುಗಿ ಬರುತ್ತೆ. ನೋಡ್ಬೋದು ಚಪಾತಿ ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂತ. ಈಗ ಮತ್ತೆ ಇದನ್ನು 1ರಿಂದ 1.5 ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಮಿತ್ಕೋಬೇಕು. ಸ್ವಲ್ಪ ಡ್ರೈ ಆಗಿದ್ರೂ ಕೂಡ ಅದು ಮತ್ತೆ ಸಾಫ್ಟ್ ಆಗುತ್ತೆ. ಈಗ ನಾವು ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಮಾಡಿಕೊಂಡು ಸ್ವಲ್ಪ ಫ್ಲಾಟಾಗಿ ನಾವು ತಟ್ಕೋಬೇಕು. ಈ ಅದಕ್ಕೆ ತಟ್ಕೊಂಡು ಈಗ ಒಂದು ರೊಟ್ಟಿ ಮಣೆ ಮೇಲ್ಗಡೆ ನಾವು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ. ನಾನು ಸಪ್ರೇಟಾಗಿ ತೆಗೆದಿಡ್ತಾಯಿದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟನ್ನೇ ಈ ರೀತಿ ಮಣೆ ಮೇಲ್ಗಡೆ ಹಾಕ್ಕೊಳ್ಳಿ. ಅದಾದಮೇಲೆ ನಾವು ಚಪಾತಿನ ಲಟ್ಟಿಸ್ಕೋಬೇಕು. ನಿಮಗೆ ಯಾವ ಆಕಾರದಲ್ಲಿ ಬರುತ್ತೆ ಆ ಆಕಾರದಲ್ಲೇ ನೀವು ಲಟ್ಟಿಸ್ಕೋಬೋದು. ಏನು ಕಂಪ್ಲೀಟಾಗಿ ಅದು ರೌಂಡೇ ಬರಬೇಕಂತ ಏನಿಲ್ಲ, ಏಕೆಂದರೆ ನನಗೂ ಪರ್ಫೆಕ್ಟಾಗಿ ರೌಂಡಾಗಿ ಒತ್ತಲಿಕ್ಕೆ ಬರಲ್ಲ. ನಿಮ್ಗೆ ಯಾವ ಆಕಾರದಲ್ಲಿ ಬರುತ್ತೆ ಆ ಆಕಾರದಲ್ಲಿ ನೀವು ಒತ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸ್ವಲ್ಪ ಅಂಟ್ಕೊಳ್ತಾ ಇದೆ ಹಿಟ್ಟು ಅನ್ನೋದಾದರೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ನೀವು ಬೆರೆಸಿ ಈ ರೀತಿಯಲ್ಲಿ ಒತ್ಕೋಬೋದು. ಈ ರೀತಿ ಚಪಾತಿನ ಲಟ್ಟಿಸ್ಬೇಕಾದ್ರೇ ನೀವು ಒಂದು ಸ್ಟವ್ ಮೇಲ್ಗಡೆ ತವಾನ ಕಾಯಲಿಕ್ಕೆ ಇಟ್ಕೊಳ್ಳಿ. ತವಾನ ಅಷ್ಟೇ, ನಾವು ಚಪಾತಿನ ಹಾಕೋ ಟೈಮಲ್ಲಿ ನಿಮಗೆ ಜಾಸ್ತಿ ಕಾದಿರಬಾರ್ದು, ಒಂದು ಮೀಡಿಯಮ್ ಅದಕ್ಕೆ ತವ ಬಿಸಿ ಆದರೆ ಸಾಕಾಗುತ್ತೆ. ನೋಡಿ, ಎಷ್ಟು ಸುಲಭವಾಗಿ ಸೂಪರಾಗಿ ನಾನು ಕೂಡ ಲಟ್ಟಿಸ್ಕೊಂಡಿದ್ದೀನಿ. ಈಗ ಇದನ್ನು ತವ ಮೇಲ್ಗಡೆ ಹಾಕೋಣ. ಈ ರೀತಿ ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಒಂದು ಸೈಡ್ನಲ್ಲಿ ಚೆನ್ನಾಗಿ ಬೇಯಿಸಿ. ನೀವು ಡ್ರೈ ಚಪಾತಿ ಮಾಡೋದಾದ್ರೂ ಬರುತ್ತೆ. ಇದಕ್ಕೇನು ಎಣ್ಣೆ ಆಗಲಿ ಇನ್ನೊಂದಾಗಲಿ ಹಾಕುವಂಥ ಅವಶ್ಯಕತೆ ಇಲ್ಲ. ಎಣ್ಣೆ ಬೇಕಾದರೂ ಹಾಕಿ ನಾನು ತೋರಿಸ್ತೀನಿ. ಈಗ ಡ್ರೈ ಚಪಾತಿನ ಒಂದನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ಚಪಾತಿ ಹಾಕಿದ್ಮೇಲೆ ನೀವು ಈ ರೀತಿ ತಿರುಗಿಸಿನೇ ಚಪಾತಿನ ಬೇಯಿಸ್ಕೋಬೇಕು. ಬಿಟ್ಬಿಟ್ರೆ ತಳ ಹತ್ಬಿಡುತ್ತೆ ಮತ್ತು ಎಲ್ಲ ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಎರಡೂ ಬದಿನಲ್ಲಿ ತಿರುಗಿಸಿ ಒಂದು 2ರಿಂದ 2.5 ನಿಮಿಷ ಬೇಯಿಸಿದ್ರೆ ನೋಡಿ ಎಷ್ಟು ಸಖತ್ತಾಗಿರ್ತಕ್ಕಂಥ ಚಪಾತಿ ರೆಡಿ ಆಯಿತು. ನಾನು ಇನ್ನೊಂದು ಚಪಾತಿನ ಆಯಿಲ್ನ ಹಾಕಿ ತೋರಿಸ್ತಾ ಇದ್ದೀನಿ. ಅದನ್ನು ಅಷ್ಟೇ ನೋಡಿ, ಈಗ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ನ ಬೆರೆಸಿ ನೀವು ಎಣ್ಣೆನೂ ಸೇರಿಸಿ ಬೇಕಾದರೆ ಮಾಡ್ಕೋಬೋದು. ಮನೆಯಲ್ಲಿ ಏನಾದರೂ ನಿಮಗೆ ಬೆಣ್ಣೆ ಅಥವಾ ತುಪ್ಪ ಇದೆ ಅಂದರೆ ಅದನ್ನು ಬೇಕಾದರೆ ನೀವು ಸೇರಿಸಿ ಮಕ್ಳುಗಳೇನಾರು ಇತ್ತು ಅಂದರೆ ಮಕ್ಳುಗಳಿಗೆ ಕೊಡ್ಬೋದು. ನೀವು ಯಾವ ರೀತಿ ಬೇಕಾದ್ರೂ ಈ ಚಪಾತಿನ ಲಟ್ಟಿಸ್ಕೊಂಡು ಬೇಯಿಸ್ಕೋಬೋದು. ನೋಡಿ, ತುಂಬ ಚೆನ್ನಾಗಿ ಒಂದು 2ರಿಂದ 2.5 ನಿಮಿಷದಲ್ಲೇ ಚಪಾತಿ ರೆಡಿ ಆಗಿಬಿಡುತ್ತೆ. ಸೂಪರಾಗಿ ಚಪಾತಿ ರೆಡಿಯಾಗಿದೆ. ಈ ರೀತಿ ಚಪಾತಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಸ್ವಲ್ಪ ಹಾಲನ್ನು ಬೆರೆಸಿ ನೀವು ಕಲಿಸ್ಕೊಳ್ಳಿ. ಇದೇ ಥರ ಚಪಾತಿ ನಿಮಗೂ ಕೂಡ ಬರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರ್ತಕ್ಕಂಥವ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನೋಟಿಫಿಕೇಷನ್ ಈಸಿಯಾಗಿ ಸಿಗುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಚಪಾತಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.